ಹಾಯ್ ನಮಸ್ತೆ. ನೋಡಿ ಇಲ್ಲಿ ನಮ್ಮ ಗಾರ್ಡನಲ್ಲಿ ಯಾವ್ಯಾವ ಹೂ ಬಿಟ್ಟಿದೆ ಅಂತ ನೋಡೋಣ ಬನ್ನಿ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನೋಡಿ ಗಂಟೆ ಹೂವು ಅಂತ ಡಬಲ್ ಕಲರ್ ಇದೆ ಇದರಲ್ಲಿ. ಇಲ್ಲೊಂದಿದೆ ಇದೊಂಥರ ಗಂಟೆ ಹೂವು, ಇದರಲ್ಲೂ ಡಬಲ್ ಕಲರ್ ಇದೆ, ರೆಡ್ಡು ವೈಟು ಶೇಡೆಡ್ ಚೆನ್ನಾಗಿದೆ. ಹೂ ಒಳಗೆ ಇನ್ನೊಂದು ಹೂವು, ಅದಕ್ಕೆ ಗಂಟೆ ಹೂವು, ಲಯನ್ ಟೇಲು ಅಂತಾರೆ ಇದಕ್ಕೆ. ಇವತ್ತು ಈ ಕಡೆ ಸೈಡಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಭಾಳಷ್ಟು ವೆರೈಟಿ ದಾಸವಾಳ ಗಿಡ ಇದೆ ನನ್ನ ಹತ್ರ. ಎಲ್ಲ ಗಿಡಗಳು ಹೊಸ ಬಕೆಟ್ಗಳು ತೊಗೊಂಡು ಹಾಕಿದ್ದೀನಿ. ಪಾಟ್ ಆದರೆ ಭಾಳ ಕಾಸ್ಟ್ಲಿ ಆಗಿಬಿಡುತ್ತೆ, 20 ಲೀಟ್ರ್ ಬಕೆಟ್ ಅದು. ಹಾಗಾಗಿ 100 ರೂಪಾಯಲ್ಲಿ ಸಿಕ್ಕಿಬಿಡುತ್ತೆ ನನಗೆ. ಮತ್ತು ಪಾಟ್ ಆದರೆ 20 ಲೀಟ್ರ್ ತೊಗೋಬೇಕಂದ್ರೆ 200 ಚಿಲ್ಲರೆ ಇಡಬೇಕು. ಅದರಲ್ಲೇ 2-3 ಬಕೆಟ್ ಬಂದುಬಿಡುತ್ತೆ ನನಗೆ ಅದಕ್ಕಾಗಿ. ಇಲ್ಲಿ ನೋಡಿ ಸುಗಂಧರಾಜ ಹೂವು ಡಬಲ್ ಪೆಟಲಲ್ಲಿ. ಇಲ್ಲೊಂದಿದೆ ಕನಕಾಂಬರ ದಾಸವಾಳ, ಇದು ಡಬಲ್ ಪೆಟಲಲ್ಲಿ ಚಿಕ್ಕದು ಬಿಡುತ್ತೆ, ಇದು ದೊಡ್ಡದಾಗಲ್ಲ, ಸಣ್ಣದೇ ಇದು. ರೆಡ್ಡು ಅಲ್ಲ ಕನಕಾಂಬರ ಅಲ್ಲ, ಮಿಕ್ಸ್ ಇದೆ ಕಲರು. ಇಲ್ಲಿ ನೋಡಿ ಇವತ್ತು ಎಷ್ಟೊಂದು ಹೂವು ಬಿಟ್ಟಿದೆ ಇವತ್ತು, ಹೈಬ್ರಿಡ್ ಹೂವು. ಇದೊಂದು ಪಿಂಕ್ ಕಲರು, ವೈಟ್ ಶೇಡ್ ಇದೆ ಇದರಲ್ಲಿ, ಲೈಟ್ ಪಿಂಕ್ ಇದು. ಕೆಳಗಡೆ ಇರೋದು ಡಾರ್ಕ್ ಪಿಂಕು. ಇದು ಸ್ಯಾಂಡಲ್ ಕಲರ್, ಎಲ್ಲನೂ ಅಲ್ಲ ಸ್ಯಾಂಡಲ್ ಅಲ್ಲ, ಒಂಥರ ನಡಕ್ಕೆ ಕಲರ್. ಇದು ಚೆನ್ನಾಗಿದೆ. ಇಲ್ಲೊಂದು ಡಬಲ್ ಪೆಟಲಲ್ಲಿ ಬಿಟ್ಟಿರೋದು. ಇನ್ನು ಮೊಗ್ಗಿದೆ ಡಬಲ್ ಪೆಟಲಲ್ಲಿ. ಇಲ್ಲೊಂದು ಚಿಲ್ಲಿ ಹೈಬಿಸ್ಕಸ್ಸು. ಇದು ಕನ್ನಡದಲ್ಲಿ ಇದಕ್ಕೆ ಏನಂತಾರೋ ಗೊತ್ತಿಲ್ಲ ನನಗೆ, ಇಂಗ್ಲೀಷಲ್ಲಂತೂ ಚಿಲ್ಲಿ ಹೈಬಿಸ್ಕಸ್ ಅಂತಾರೆ. ಇದು ಪಿಂಕ್ ಕಲರ್ ಇದೆ ನನ್ನ ಹತ್ರ. ಈ ಥರದಲ್ಲಿ 2 ಕಲರ್ ಇದೆ, ರೆಡ್ ಒಂದು, ಬೇಬಿ ಪಿಂಕ್ ಒಂದು. ಈ ಗಿಡ ನಾನು ಕೇರಳದಿಂದ ತರಿಸಿದ್ದೆ, 2 ರೆಡ್ಡು ಪಿಂಕ್ 2 ಕೇರಳದಿಂದ ತರಿಸಿದ್ದೆ. ನಮ್ಮ ಕಡೆ ಇಲ್ಲಿ ಸಿಗೋದು ರೇರ್, ಇದು ನರ್ಸರಿಗಳಲ್ಲಿ ಸಿಗೋದಿಲ್ಲ ಇದು. ಓಕೆ ಬಾಯ್, ಸಿಗೋಣ ನಾಳೆ ಮತ್ತೊಂದು ವಿಡಿಯೋದಲ್ಲಿ.